ಜಿಲ್ಲೆಯಲ್ಲಿ ಹೊಸ ಬಿಪಿಎಲ್ ಕಾರ್ಡ್ಗಳ ವಿತರಣೆ ಮತ್ತು ಎಪಿಎಲ್ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ 3-4 ಲಕ್ಷ ಹೊಸ ರೇಷನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 5.64 ಲಕ್ಷ ಬಿಪಿಎಲ್ ಕಾರ್ಡ್ಗಳಿದ್ದು 82% ಕಾರ್ಡ್ಗಳಿಗೆ ಧಾನ್ಯ ವಿತರಣೆ ನಡೀತಾ ಇದೆ. ಪ್ರತಿ ವ್ಯಕ್ತಿಗೆ ಒಟ್ಟು 10 ಕೆಜಿ ಅಕ್ಕಿ ನೀಡಲಾಗ್ತಾ ಇದೆ. ಕಾರ್ಡ್ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದ್ದು, ಹಾಸನದಲ್ಲಿ 22,392 ಕಾರ್ಡ್ಗಳ ಪರಿಶೀಲನೆ ಪ್ರಗತಿಯಲ್ಲಿದೆ. ಅನ್ನ ಸುವಿಧಾ ಮತ್ತು ಇಂದಿರಾ ಕಿಟ್ ಯೋಜನೆಗಳು ಶೀಘ್ರ ಜಾರಿಯಾಗಲಿವೆ. ಜಿಲ್ಲೆಯಲ್ಲಿ 10,000 ಮೆಟ್ರಿಕ್ ಟನ್ ರಾಗಿ ಖರೀದಿ ಗುರಿ ಇಡಲಾಗಿದೆ ಎಂದು ಸಚಿವ ಮುನಿಯಪ್ಪ ಅವರು ಹೇಳಿದರು. ನಾವು ಬಂದ ಮೇಲೆ 3.5 ರಿಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ದೀವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇವೆ. ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ. ಆದಷ್ಟು ಬೇಗ BPL ಕಾರ್ಡ್ ಬಿಡ್ತೀನಿ. ತಾಪತ್ರ ಏನಾಗಿದೆ, ಒಂದೇ ಕುಟುಂಬದಲ್ಲಿ ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋ ಜಾಸ್ತಿ ಇರ್ತವೆ. ಅದಕ್ಕೆ ಏನು ಗಮನದಂಡ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ BPLನಲ್ಲಿ. ಇದು ಸ್ವಲ್ಪ ಲೋಪದೋಷಗಳಿದೆ. ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ದೀನಿ. ಅದು ಸರಿಯಾಗಿ ಆಗ್ತಾಯಿಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದ್ರ ಬಗ್ಗೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ಟು ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು. ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ಗೆ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಮಿನಿಸ್ಟ್ರ್ ಹೇಳಿದ್ದಾರೆ, ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ, ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರೇನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಂಡು